ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನೆನ್ನೆದು ವ್ಲಾಗ್ನ ಅಂದರೆ ಮಂಡೇ ವ್ಲಾಗ್ ನನಗೆ ಹಾಕೋಕ್ಕಾಗಲಿಲ್ಲ. ಏನಿಗೆ ಅಂದರೆ ಮಂಡೇ ನಮ್ಮನೆ ವಾರ ಮತ್ತು ಅಲ್ಲೆಲ್ಲ ಅಡುಗೆ ಮಾಡಿ ಕಳಿಸ್ಬೇಕಾಗಿತ್ತು, ಅದಕ್ಕೆ ಮಾಡೋಕ್ಕಾಗಿಲ್ಲ, ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಇವತ್ತು ಮಂಗಳವಾರ, ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಬೇಗ ಬೇಗ ಗೊತ್ತಲ್ವ, ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಓಕೆ, ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು ಮಾಡೋ ಡೈಲಿ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮನೆ ಗಜ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಅಡುಗೆ ಬಂದುಬಿಟ್ಟು ತರಕಾರಿ ಸಾಂಬಾರು. ನಮ್ಮನೆ ಗಜ ಇವತ್ತು ಅಡುಗೆನ ತರಕಾರಿ ಸಾಂಬಾರು, ಹಾಗೆ ಮುದ್ದೆ, ರೈಸು, ಹಾಗೆ ಮೊಸರು ಇಷ್ಟು ಕೊಟ್ಟು ಕಳಿಸ್ಬೇಕು. ಇವಾಗ ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೇನಾದರೂ ಡೈಲಿ ವ್ಲಾಗ್ ಬೇಡ ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ಡೈಲಿ ವ್ಲಾಗ್ ಬೇಕು ಅಂದ್ರೂ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಇವತ್ತೊಂದು ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಪ್ಲೀಸ್ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನಾನು 30% ಜನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಇನ್ನು 70% ಜನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿಬಿಡಿ ಪ್ಲೀಸ್. ಈಗ ಒಂದು ಕಡೆ ಬೇಳೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹಾಲು ಇಟ್ಟಿದ್ದೀನಿ. ಹಾಲು ಬೇಳೆ ಎಲ್ಲ ಕೂಗಾದ್ಮೇಲೆ ನೆಕ್ಸ್ಟ್ ಮಾಡ್ಕೊಬೇಕು. ಆಗ ಮಸಾಲೆ ಕೂಡ ರುಬ್ಬಿಟ್ಟಿದ್ದೀನಿ. ಇವತ್ತು ತರಕಾರಿ ಸಾಂಬಾರಲ್ವಾ, ಸೊ ಹಾಗಾಗಿ ನೋಡಿ ಇದಿಷ್ಟು ತರಕಾರಿಗಳು. ಮೂಲಂಗಿ ತುಂಬಾ ಇದೆ, ಆದರೆ ಮೂಲಂಗಿ ಹಾಕೋದ್ರೆ ಜಾಸ್ತಿ ಅಮ್ಮಂಗೆ ಇಷ್ಟ ಆಗಲ್ಲ. ಮಾಡಾಯಿತು. ಇವಾಗ ಸಾಂಬಾರಿಗೆ ಇಟ್ಟಿದ್ದೀನಿ. ಸಾಂಬಾರಿಗೆ ಏನಾಗುತ್ತೆ ಎಷ್ಟು ನಿದ್ದೆ ಮಾಡಬೇಕು. ನಾವು ಪಾತ್ರೆ ಬೇರೆ ಉಂಟು, ಪಾತ್ರೆನೂ ತೊಳಿಬೇಕು ಕೂಡ ನೋಡ್ತಾ ಇದ್ದೀನಿ. ನೈಟ್ ನೋಡಲ್ವಲ್ಲ ಅದಕ್ಕೆ. ಇವಾಗ ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಸಾಂಬಾರು ಆಯಿತು, ರೈಸ್ ಆಯಿತು. ಈಗ ಮುದ್ದೆ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ಬೇಕಷ್ಟೆ. ಮೊದಲಿಗೆ ಅನ್ನ ಹಾಕಬೇಕು, ಕುಕ್ಕರಿಂದ ತೆಗೆದು ಆಮೇಲೆ ಅನ್ನ ಹಾಕೋಣ, ಆಮೇಲೆ ಮುದ್ದೆ ಹಾಕೊಳ್ಳೋದು. ಅನ್ನ ಮುದ್ದೆ ಹಾಕಿ ಮುಚ್ಚೋದಷ್ಟೇ. ಆಮೇಲೆ ಇನ್ನೊಂದು ಬಾಕ್ಸ್ಗೆ ಸಾಂಬಾರು ಮತ್ತು ಮೊಸರು ಹಾಕಬೇಕು. ಇಲ್ಲಿಗೆ ಸಾಂಬಾರು, ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್. ನೆನ್ನೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಸೊ ಇವಾಗ ನೆನ್ನೆದಕ್ಕೇ ಇವತ್ತೊಂದು ಕೂಡ ಆ್ಯಡ್ ಮಾಡಿಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಮಂಜಿದೆ ಅಂದರೆ, ಬೆಳಗ್ಗೆ 6:30 ಏನೋ ಹತ್ತತ್ರ 6:45 ಅಂದ್ಕೊಳ್ಳಿ. ಆವಾಗಲೇ ನೋಡಿ ಎಷ್ಟು ಮಂಜು ಅಂತ. ನಿಮ್ಮೂರಲ್ಲಿ ಹೇಗೇನಾ? ಇವಾಗ ಟೈಮ್ ಬಂದು 6:30. ಇವಾಗ ಕೊಟ್ಟಿಗೆ ತೊಳಿತಾವ್ರೆ, ಇನ್ನೂ ಮಂಜೇ ಹೋಗಿಲ್ಲ. ಎಷ್ಟು ಇಬ್ಬನಿ ನೋಡಿ. ನಮ್ಮ ಲಕ್ಷ್ಮಿ ಇದು. ಗಜ ಸುಮ್ಮನೆ ಬಂದ್ಬಿಟ್ಟೈತೆ. ಗಜ ನಾನು ಏರೋದೇನೆ ಎಷ್ಟೋರೆ ಸ್ನಾನ ಮಾಡೋಕ್ಕೆ. ಟೈಮು ಇವಾಗ 6:30. ಇನ್ನೂ ಕೂಡ ಫುಲ್ಲು ಕತ್ಲೆ. ಹಂಗೆ ಈಗ ಇನ್ನೂ 5 ಗಂಟೆ 5:30 ಏನಂಗೆ ಐತೆ. ಫುಲ್ಲು ಕತ್ಲೆ ಥರ. ಆಮೇಲೆ ಫುಲ್ ಮಂಜು. ಒಂಥರ ಚೆನ್ನಾಗೈತೆ, ಒಂಥರ ಚೆನ್ನಾಗಿದೆ. ಆದರೂ ಇಷ್ಟು ಮಂಜಿದ್ರು ಇವತ್ತೇನೋ ಚಳಿನೇ ಆಗ್ತಾಯಿಲ್ಲ. ಇಷ್ಟು ದಿನ ಫುಲ್ಲು ಚಳಿ ಆಗ್ತಿತ್ತು. ಸೊ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಕಡೆಯೂ ಇಷ್ಟೇ ಇಬ್ಬನಿ ಮಂಜು ಎಲ್ಲ ಉಂಟಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೊಂದು ನಾನು ಏನೊಂದು ಕೇಳಬೇಕು ಅಂದ್ಕೊಂಡಿದ್ದೆ. ಯಾರೆಲ್ಲ ನನ್ನ ಈಗ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ನನಗೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಉಂಟು. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾಯಿದ್ದೀರಾ ಎಲ್ಲ ನಿಮ್ಮ ಊರು ಕಮೆಂಟ್ ಮಾಡಿ ತಿಳಿಸಿ, ಮರಿಬೇಡಿ. ಯಾರೆಲ್ಲ ಯಾವ್ಯಾವ ಊರಿಂದ ನೋಡ್ತಾಯಿದ್ದೀರಾ ಅನ್ನೋ ಕ್ಯೂರಿಯಾಸಿಟಿ ನನಗೆ. ಸೊ ಹಾಗಾಗಿ ನಿಮ್ಮ ಊರನ್ನ ಕಮೆಂಟಲ್ಲಿ ತಿಳಿಸಿ. ಇವತ್ತು ನಾಷ್ಟಕ್ಕೆ ಬಾತ್ ಮಾಡ್ತಾಯಿದ್ದೀನಿ. ಇವತ್ತು ವೆದರ್ ನೋಡಿರ್ಬೋದು ನೀವು ಆಲ್ರೆಡಿ, ಎಷ್ಟು ಮಂಜು. ಇನ್ನು ಆಲ್ರೆಡಿ 7:30 ಆಗಕ್ಕಾಯಿತು, ಈಗಲೂ ಕೂಡ ಮಂಜು ಹಂಗೆ ಇದೆ, ಇನ್ನೂ ಕೂಡ ಅದು ಕರಗೇ ಇಲ್ಲ. ಸೊ ಬನ್ನಿ ಇವತ್ತು ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಮ್ಯಾಕ್ಸಿಮಮ್ ಒಂದು ಏನಂದರೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ 3 ಪಾವು, ಜಾಸ್ತಿ ಇಲ್ಲ 4 ಪಾವು ಮಾಡ್ತಿದ್ದೆ.
ಇವತ್ತು ಅಂದರೆ 4 ಪಾವ್ ಅಂದರೆ 1 ಸೇರ್ ಅಂತೀವಿ. ಸೊ ಇವತ್ತು 1.5 ಸೇರ್ ಆಗೋಷ್ಟು ಬಾತ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಒಬ್ಬಳೇ ಯಾರ್ದು ಸಪೋರ್ಟ್ ಇಲ್ದಂಗೆ ಮಾಡ್ತಾ ಇರೋದು. ಸೊ ಯಾವ ರೀತಿ ಬರುತ್ತೆ ಅಂತ ಆನೆಸ್ಟಾಗಿ ರಿವ್ಯೂ ಕೊಡ್ತೀನಿ ಬನ್ನಿ. ತರಕಾರಿ 3 ಥರ ತರಕಾರಿ ಇಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಬಾತ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಎಣ್ಣೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಬಿಟ್ಟು ಹೇಳ್ದಂಗೆ ಇವಾಗ ನೋಡಿ ನಮ್ಮನೆ ಬಾತ್ ರೆಡಿ ಆಯ್ತಾ ಇದೆ. ಇವಾಗ ಇದು ರೆಡಿ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಹಪ್ಪಳ, ಮೊಸರು ಎಲ್ಲನೂ ರೆಡಿ ಮಾಡಿ ಕೊಟ್ಟು ಕಳಿಸ್ಬೇಕು. ಗಮ್ ಅಂತ ಇದೆ. ಫಸ್ಟ್ ಟೈಮ್ ನಾನು ಇಷ್ಟು ಕ್ವಾಂಟಿಟಿ ನಾನು ಒಬ್ಬಳೇ ಯಾರು ಹೆಲ್ಪು ತಗೊಳ್ದಂಗೆ ಮಾಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ನಾನು ನಾಷ್ಟ ಮಾಡ್ತಾ ಇದ್ದೀನಿ. ವಡೆ ಈಗ ಮಾಡಿದೆ ಅಂತ ಕನ್ಫ್ಯೂಸ್ ಆಗಿಬಿಡಿ. ವಡೆ ನೈಟ್ ಮಾಡಿದ್ವಿ, ಅದೇ ಇತ್ತು. ಸೊ ಇವಾಗ ನಾಷ್ಟ ಮಾಡ್ತಾಯಿದ್ದೀನಿ. ಟೈಮ್ ಈಗ ಆಲ್ರೆಡಿ 10 ಗಂಟೆ ಆಗೋಕ್ಕಾಯಿತು. ಇವಾಗ ಆಲ್ಮೋಸ್ಟ್ ಆಯಿತು. ಟಿ ವಿ ನೋಡ್ತಾ ನಾಷ್ಟ ಮಾಡೋಣ. ಬಂದಿದ್ರೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ ಅಂತ. ಸೊ ಇವಾಗ ಬನ್ನಿ ಹೇಳ್ತೀನಿ ಯಾವ ರೀತಿ ಬಂದಿದೆ ಅಂತ. ಒಂದು ನಿಮಿಷ. ನಿಜವಾಗ್ಲೂ ಚೆನ್ನಾಗೈತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ. ಅಷ್ಟೇ ಪಾತ್ರೆ ಎಲ್ಲ ತೊಳೆದಾಯಿತು. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಅವರೆಕಾಳೆಲ್ಲ ಈಗ ಗೆಜ್ಜೆ ಹಾಗೆ ಹಸಿಕಾಳೆಲ್ಲ ಬೇರೆ ಬೇರೆ ಮಾಡಿ ಮುಳುಗಬೇಕು. ಇಲ್ಲಿ ನಿಮ್ಗೊಂದು ಜಾಗ ತೋರಿಸ್ತೀನಿ ನೋಡಿ ಹೆಂಗೆ ಮಾಡವ್ರೆ ಅಂದರೆ, ನಮ್ಮ ಮನೇಲಿ ಇದನ್ನ ನೆಕ್ಸ್ಟ್ ಇಯರು ವರ್ಷನ ಬಿತ್ತನೆ ಮಾಡೋಕ್ಕೆ ಇಲ್ಲಿ ತಂದು ಇಟ್ಟಿದ್ದಾರೆ. ಇಲ್ಲಿ ತಂದು ಇಟ್ಟಿದ್ದಾರೆ. ಬಟ್ ಇಲ್ಲಿ ಯಾವ ರೀತಿ ಗಲೀಜು ಮಾಡಿದ್ದಾರೆ ಗೊತ್ತಾ? ಇಲ್ಲೆಲ್ಲ ಹೆಂಗೆ ಮಾಡಿದ್ದಾರೆ ಅಂತ. ಇವಾಗ ಇದನ್ನೆಲ್ಲ ಕ್ಲೀನಾಗಿ ಜೋಡಿಸಿ ಎತ್ತಿಡಬೇಕು. ನಾವಿಲ್ಲಿ ಬಟ್ಟೆ ಒಗೆ ಜಾಗ. ಇಲ್ಲಿ ಸ್ವಲ್ಪ ಏನಾದರೂ ವೇಸ್ಟೇಜ್ ಹತ್ರ ಇಟ್ಕೊಳ್ಳೋಕ್ಕೆ ಇಲ್ಲಿ ಈಗ ಮೂಟೆ ತಂದು ಇಟ್ಟವ್ರೆ. ನಿಮ್ಗೆ ಆಲ್ರೆಡಿ ನಾನು ತೋರಿಸೋದಲ್ವ ಇಲ್ಲೆಲ್ಲ ಹೆಂಗೆ ಮಿಸ್ಸಿ ಆಗಿತ್ತು ಅಂತ. ಇವಾಗ ಸ್ವಲ್ಪ ಎಲ್ಲ ಎತ್ತಿ ಮಡಗಿದೆ. ಇವಾಗ ಮನೆ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇವಾಗ ಏನು ಮಾಡಬೇಕಪ್ಪ ಅಂದರೆ, ಅವರೆಕಾಳು ಇದೆಯಲ್ಲ ಅದರಲ್ಲಿ ಸ್ವಲ್ಪ ಗೆಜ್ಜೆ ಬಲ್ತೋಗಿರೋದೆಲ್ಲ ಉಂಟು. ಅದನ್ನೆಲ್ಲ ಈಗ ಬೇರೆ ಬೇರೆ ಮಾಡಿ ಮಡಗಬೇಕು. ಬನ್ನಿ ಕೆಲಸ ಮಾಡೋಣ. ಇವತ್ತು ಫುಲ್ ಕೆಲಸ ಅದೇ ಆಗೋಗ್ಬಿಟ್ಟಿದೆ. ಒನ್ ಬೈ ಒನ್ ಕೆಲಸ ಮಾಡಬೇಕು. ನೋಡ್ತಾ ಇದ್ದೀರಲ್ವ, ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಸ್ವಲ್ಪ ಪೂರ್ತಿ ಹಸಿಕಾಳು, ಅಂದರೆ 2 ಹಸಿಕಾಳೆ. ಬಟ್ ಇದು ಈ ಕಡೆದು ಬಲ್ತೋಗೈತೆ, ಈ ಕಡೆದು ಬಲ್ತೋಗೈತೆ, ಆ ಕಡೆ ಬಲ್ತೋಗಿಲ್ಲ. ಇದು ಏನಕ್ಕೆ ಅಂದರೆ ಸಪ್ರೇಟ್ ಮಾಡಿರೋದು. ಇದನ್ನ ಚಿತ್ತಿಸ್ಬೇಕು, ಅದಕ್ಕೋಸ್ಕರ ಇದನ್ನ ಕಾಳೆಲ್ಲ ಎಡ್ದು ಉನಿ ಹಾಕಬೇಕು. ಅದಕ್ಕೆ ಇದನ್ನ ಸಪ್ರೇಟ್ ಮಾಡಿದ್ದೀವಿ. ಇನ್ನು ಮಾಮೂಲಿಂದ ಸಾಂಬಾರು ಬೇಕಾದ್ರೆ ಯೂಸ್ ಮಾಡ್ಬೋದು. ಹಾಗೆ ಇನ್ನೊಂದು ತೋರಿಸ್ತೀನಿ ರೀ, ಪೂರ್ತಿ ಒಣಗೋಗಿರೋದು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನಂದು. ಇವಾಗ ಸ್ವಲ್ಪ ರೆಸ್ಟು. ಸೊ ಇವಾಗ ಟಿ ವಿ ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ಬೆಳಗ್ಗೆ ಅಷ್ಟು ನೋಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ನೋಡ್ತಾ ಇದ್ದೀನಿ. ಇನ್ನು ನೈಟ್ ಅಂತೂ ನೋಡೋಲ್ಲ, ನಿಮ್ಗೆ ಗೊತ್ತಿರ್ಬೋದು. ಸೊ ಇವಾಗ ನೋಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲ ಕೆಲಸ ಮುಗಿಸಿ ಯಾರೋ ಒಬ್ರು ಗೆಸ್ಟ್ ಕಾಣ್ತಾ ಇರ್ಬೋದಲ್ವಾ? ಸರ್ ಇಬ್ರು ಕಾಣ್ತಾ ಇದ್ದಾರೆ. ಇವತ್ತು ನಾವೊಂದು ಕಂಟೆಂಟ್ ವಿಡಿಯೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಾರ್ಮಲ್ ರೀಲ್ಸ್ ಅಲ್ಲ, ಇವತ್ತು ನಾವೇ ಓನಾಗಿ ಒಂದು ಕಂಟೆಂಟ್ ವಿಡಿಯೋ ಮಾಡೋಣ ಅಂತ ನಾನುವೇ ನಮ್ಮ ಮಿಸ್ ಕನ್ನಡತಿ ಅವರು ಕೂಡ ಇವಾಗ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡೋಣ ಹೇಗೆ ಬರುತ್ತೆ ಅಂತ. ನೀವು ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಬೇಗ ಹಳ್ಳಿ ಹುಡುಗಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ. ಅಲ್ಲಿ ಕಂಟೆಂಟ್ ವಿಡಿಯೋ ಹಾಕಿರ್ತೀವಿ. ನಾಳೆ ಇಲ್ಲ ನಾಡ್ದು ಯಾವಾಗಾದರೂ ಹಾಕ್ತೀವಿ, ನೋಡಿ ಸಪೋರ್ಟ್ ಮಾಡಿ. ಇವಾಗ ಟೈಮ್ ಬಂದು ಸಂಜೆ 7 ಗಂಟೆ. ನಾವು ರೀಲ್ಸ್ ಮಾಡ್ತಾ ಮರ್ತೋಗಿಬಿಟ್ವಿ. ನಾರ್ಮಲಾಗಿ ರೀಲ್ಸ್ ಮಾಡ್ತಿದ್ವಿ. ಇವತ್ತು ನಾವೇ ಓನಾಗಿ ಕಂಟೆಂಟ್ ಹುಡುಕಿ ಮಾಡಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಇವಾಗ ನೈಟು ಉಪ್ಪು ಸಾಂಬಾರು, ರೈಸು ಹಾಗೆ ಮುದ್ದೆ ಮಾಡ್ತಾಯಿದ್ದೀನಿ. ಇಷ್ಟು ಮಾಡ್ಬಿಟ್ಟು ತಿಂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇನೆ. ನೆಕ್ಸ್ಟು ನಾಳೆಯಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಅಡ್ವಾನ್ಸಾಗಿ ಹ್ಯಾಪಿ ನ್ಯೂ ಇಯರ್. ಸೊ ಬನ್ನಿ. ಸೊ ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.